ಸೊ ಈಗ ಹಿರಿಯ ವಕೀಲರು ಕೆ.ವಿ. ಧನಂಜಯ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇವತ್ತು ಬಹಳ ಪ್ರಮುಖವಾದಂತಹ ದಿನ. ಸಿದ್ದರಾಮಯ್ಯ ಅವರು ಈಗಾಗಲೇ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಸದ್ಯದ ಪ್ರಕ್ರಿಯೆಗಳನ್ನು ಗಮನಿಸಿದ್ರೆ ಎಷ್ಟು ಸವಾಲಾಗಬಹುದು, ಮುಂದೆ ಏನೇನು ನಿರೀಕ್ಷೆ ಮಾಡಬಹುದು ಅಂತ ಇವತ್ತು ನ್ಯಾಯಾಲಯದಲ್ಲಿ? ಮೊದಲನೇದಾಗಿ ಸ್ಯಾಂಕ್ಷನ್ ಆದೇಶ ರಾಜ್ಯಪಾಲರು ಕೊಟ್ಟಿದ್ದಾರೆ ನಿಜ, ಬಟ್ ಆದ್ರೆ ಆ ಸ್ಯಾಂಕ್ಷನ್ ಆದೇಶ ಎಲ್ಲೂ ಕೂಡ ಬಳಕೆ ಆಗಿಲ್ಲ. ಸ್ಯಾಂಕ್ಷನ್ ಏನಿದೆ ಆದೇಶ ಅದು ಬಳಕೆ ಆಗುವಂತದ್ದು ಕೆಳಗಿನ ಸ್ಪೆಷಲ್ ಕೋರ್ಟ್ ಮುಂದೆ. ಸೊ ಅದ್ರ ಬಳಕೆ ಆಗಿಲ್ದೇ ಇರೋದ್ರಿಂದ ಕೋರ್ಟ್ ಇದು ಇನ್ನು ಪ್ರಿಮೇಚ್ಯೂರ್ ಅಂತ ಹೇಳೋ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ಆದ್ರೆ ಕೇವಿಯಟ್ ಈಗ ಯಾರು ದೂರುದಾರರು ಇದ್ರು ಅವರೆಲ್ಲ ಕೇವಿಯಟ್ ಹಾಕೊಂಡಿರೋದ್ರಿಂದ ಸೊ ವಿಚಾರಣೆ ನಡೀಬಹುದು. ಬಟ್ ನಾರ್ಮಲಿ ಒಂದು ಅಂಶವನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು, ಅದೇನಂದ್ರೆ ಗವರ್ನರ್ ವಿರುದ್ಧ ನೋಟಿಸ್ ಆಗುವಂತದ್ದೇ ಬಹಳ ವಿರಳ ಹೈಕೋರ್ಟ್ಗಳಲ್ಲಿ. ಸೊ ಹಾಗಿದ್ದಾಗ ಅವರು ಗವರ್ನರ್ ಅವರ ಆದೇಶವನ್ನ ಕೆಳ ಹಂತದ ನ್ಯಾಯಾಲಯ ಬಳಸಿ ಅದರಂತೆ ಒಂದು ವೇಳೆ ಇನ್ವೆಸ್ಟಿಗೇಷನ್ಗೆ ಆದೇಶ ಕೊಟ್ಟ ನಂತರ ಇವ್ರಿಗೆ ಕಾಸ್ ಆಫ್ ಆಕ್ಷನ್ ಬರುತ್ತೆ. ಇವ್ರಿಗಿನ್ನು ಕಾಸ್ ಆಫ್ ಆಕ್ಷನ್ ಇಲ್ಲ. ಸೊ ದಿಸ್ ಇಸ್ ಅ ಬಿಟ್ ಪ್ರಿಮೆಚ್ಯೂರ್. ಬಟ್ ಕೇವಿಯಟ್ ಹಾಕಿರೋದ್ರಿಂದ ಅಲ್ಟಿಮೇಟ್ಲಿ ಇವ್ರಿಗೆ ಹೆಲ್ಪ್ ಆಗುತ್ತೆ ವಾದ ಶುರು ಮಾಡಿ ಅಂತ ಹೇಳಲಿಕ್ಕೆ ಸಿದ್ದರಾಮಯ್ಯನವರ ವಕೀಲರಿಗೆ. ಇಫ್ ನಾಟ್ ಫಾರ್ ಅ ಕೇವಿಯಟ್ ದೆನ್ ಮೋಸ್ಟ್ ಲೈಕ್ಲಿ ಕೋರ್ಟ್ ವುಡ್ ಹ್ಯಾವ್ ಸೆಡ್ ನಿಮ್ಮ ವಿರುದ್ಧ ಒಂದು ವೇಳೆ ಕೆಳ ಹಂತದ ನ್ಯಾಯಾಲಯ ಆದೇಶ ಮಾಡಿದ ನಂತರ ನೀವು ಬನ್ನಿ ಅಂತ. ಬಿಕಾಸ್ ಒಂದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಕೆಳ ಹಂತದ ನ್ಯಾಯಾಲಯ ಹೇಳೋದಕ್ಕೂ ಅವಕಾಶ ಇದೆ ಕಾನೂನಲ್ಲಿ. ಏನಂತ ಅಂದ್ರೆ ಅದರ ಆದೇಶ ನಾಳೆ ಬರೋದಿದೆ. ರಾಜ್ಯಪಾಲರು ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ರು ಕೂಡ ದೂರುದಾರರು ಕೊಟ್ಟಿರುವಂತ ಏನಿದೆ ಅರ್ಜಿ, ಆ ಅರ್ಜಿಯಲ್ಲಿ ಒಂದು ಸಮರ್ಪಕವಾದಂತ ಮೆಟೀರಿಯಲ್ ಇಲ್ದೇ ಇರೋದ್ರಿಂದ ಇದು ತನಿಖೆಗೂ ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತಿದ್ದೀನಿ ಅಂತ ಹೇಳಿ ಅವ್ರು ಮ್ಯಾಟರ್ನೇ ಕ್ಲೋಸ್ ಮಾಡ್ಬೋದು. ಆ ಕಾನೂನಲ್ಲಿ ಅವಕಾಶ ಅವ್ರಿಗೆ ಇರೋದ್ರಿಂದ ಕೆಳ ಹಂತದ ನ್ಯಾಯಾಲಯದಲ್ಲಿ ಅವರು ಏನ್ ತೀರ್ಮಾನ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದ್ರ ಮುನ್ನ ಹೈಕೋರ್ಟ್ ಇಂಟರ್ಫಿಯರ್ ಮಾಡ್ಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇರೋದಿಲ್ಲ. ಸೊ ಕಾದ್ ನೋಡ್ಬೇಕಾಗತ್ತೆ ವಾಟ್ ಹ್ಯಾಪನ್ಸ್ ಅಂತ. ಬಟ್ ನಾರ್ಮಲಿ ಸ್ಯಾಂಕ್ಷನ್ ಗವರ್ನರ್ ಅವರು ಕೊಡುವಂತ ಸ್ಯಾಂಕ್ಷನ್ ಅನ್ನ ಇಂಟರ್ಫಿಯರ್ ಮಾಡುವಂತದ್ದು ಇಟ್ಸ್ ಎಕ್ಸ್ಟ್ರೀಮ್ಲಿ ರೇರ್ ಅಂತ ಹೇಳ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಈ ಹಿಂದೆ ಆಗಿದೆ, ಬಟ್ ದಟ್ ಇಸ್ ಸ್ಟಿಲ್ ರೇರ್. ಇಟ್ಸ್ ಅ ರೇರ್ ಇವೆಂಟ್ ಅಂತ ಹೇಳ್ಬೇಕಾಗತ್ತೆ. ಸರ್, ಈಗ ಈ ಸೆಕ್ಷನ್ 71A ಪ್ರಕಾರ, ಅಂದ್ರೆ 17A ಪ್ರಕಾರ ಸೊ ಏನು ಇದ್ದಿದೆ ಅಂತಂದ್ರೆ ಒಬ್ಬ ರಾಜ್ಯಪಾಲರಿಗೆ ಏನು ಅವಕಾಶ ಇರುತ್ತೆ ಈ ರೀತಿಯಾದಂಥ ಆದೇಶವನ್ನು ಕೊಡೋದಕ್ಕೆ? ಇಲ್ಲಿ ಅನುಮತಿ ಇದೆಯಾ, ಹೇಗೆ? ಅದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲ ಆಯಿತು 17A ಪ್ರಕಾರ. ಇಲ್ಲ ಸರ್, ಆ ಗೊಂದಲ ಅಂದ್ರೆ ಅಫ್ಕೋರ್ಸ್ ರಾಜ್ಯದಲ್ಲಿ ಗೊಂದಲ ಇದೆ ಅಂತ ಯಾರು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಕಡೆಯವರು ಹೇಳ್ತಿದ್ದಾರೆ. ಬಟ್ ಅದರಲ್ಲಿ ಗೊಂದಲಕ್ಕೆ ಏನು ಅವಕಾಶ? ಸರ್, ಜಸ್ಟ್ ಹಾಗೆ ನಮ್ಮ ಜೊತೆ ಸಂಪರ್ಕದಲ್ಲಿ ನಾ ಮಾತಾಡ್ತೀನಿ ನಿಮ್ಮ ಜೊತೆ. ಈಗ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸೊ ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಿ ಸಿಎಂ ಸಲ್ಲಿಸಿರುವಂತಹ ರಿಟ್ ಅರ್ಜಿ, ಅದರ ವಿಚಾರಣೆ ಈಗ ಆರಂಭ ಆಗಿದೆ. ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಆರಂಭ. ನಮ್ಮ ಜೊತೆ ಹಿರಿಯ ವಕೀಲರು ಕೆ.ವಿ. ಧನಂಜಯ ಅವರು ಮಾತನಾಡ್ತಾ ಇದ್ರು. ಸರ್, ಈಗಾಗಲೇ ಕೇಳ್ತಿದ್ದೆ 17A ಪ್ರಕಾರ ಈ ಒಂದು ಅಥಾರಿಟಿ ಇರುತ್ತಾ ಅವರಿಗೆ ಕೊಡೋದಕ್ಕೆ, ಅಥವಾ ಸಿದ್ದರಾಮಯ್ಯನವರು ಮತ್ತು ಉಳಿದಂಥವ್ರು ಹೇಳ್ತಿರುವಂಥ ಪ್ರಕಾರ ಅವ್ರಿಗೆ ಅವಕಾಶ ಇಲ್ಲ, ಲೀಗಲಿ ಇದು ಕರೆಕ್ಟ್ ಅಲ್ಲ ಅಂತ? ಆಗಿದ್ರೆ ಅವರನ್ನು ನೀವು ಕೇಳಬೇಕಾದ ಅವಕಾಶ ಇಲ್ಲ ಅನ್ನೋದಾದ್ರೆ ಒಬ್ಬ ಖಾಸಗಿ ವ್ಯಕ್ತಿ, ಯಾವುದೇ ಒಬ್ಬ ಮುಖ್ಯಮಂತ್ರಿ ಇರ್ಬೋದು ಅಥವಾ ಇನ್ನೊಬ್ಬ ರಾಜಕಾರಣಿ ಇರ್ಬೋದು, ಅವ್ರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯನ್ನ ಎನ್ಫೋರ್ಸ್ ಮಾಡ್ಲಿಕ್ಕೆ ಅವಕಾಶವೇ ಇಲ್ವಾ ಈ ದೇಶದಲ್ಲಿ? ಖಾಸಗಿ ವ್ಯಕ್ತಿಗಳು 250 ವರ್ಷಗಳಿಂದ ಎನ್ಫೋರ್ಸ್ ಮಾಡ್ತಾನೆ ಇದ್ದಾರೆ ಕ್ರಿಮಿನಲ್ ಲಾನ. ಅಂಡ್ 1960s ನಲ್ಲಿ ಸುಪ್ರೀಂ ಕೋರ್ಟ್ 5 ಸದಸ್ಯರ ಪೀಠ ಹೇಳಿದ್ದದನ್ನ 200 ವರ್ಷಗಳಿಂದ ಈ ದೇಶದಲ್ಲಿ ಖಾಸಗಿ ವ್ಯಕ್ತಿಗಳು ಯಾವಾಗ್ಲೂ ಕ್ರಿಮಿನಲ್ ಲಾ ಅನ್ನ ಎನ್ಫೋರ್ಸ್ ಮಾಡ್ತಿದ್ದಾರೆ. ಸೊ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಲ್ಲಿ ಆ ಪ್ರಕರಣದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಖಾಸಗಿ ವ್ಯಕ್ತಿ ಸಲ್ಲಿಸಿದಂತ ದೂರು ಅದು ಸಿಂಧುತ್ವ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳ್ಬೇಕಿತ್ತು. ಬಟ್ ಅವ್ರು ಹೇಳಿದ್ರು ನಾವು ಹೊಸದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ, 200 ವರ್ಷಗಳಿಂದ ಈ ದೇಶದಲ್ಲಿ ಅದೇ ನಡೀತಾ ಇದೆ. ಸೊ ಖಾಸಗಿ ವ್ಯಕ್ತಿಗಳಿಗೆ ಯಾವಾಗ್ಲೂ ಅವಕಾಶ ಇರುತ್ತೆ. ಇಲ್ಲೂ ಕೂಡ ಅವಕಾಶ ಇತ್ತು. ಖಾಸಗಿ ವ್ಯಕ್ತಿಗಳು ಅರ್ಜಿಯನ್ನ ಸಲ್ಲಿಸಿದ್ರು. ರಾಜ್ಯಪಾಲರು ಏನ್ ಮಾಡಿದ್ರೆ ಅರ್ಜಿಯ ಅನುಸಾರ ಒಂದು ತನಿಖೆಗೆ ಬೇಕಾದಂತ ಪೂರ್ವಾನುಮತಿ ಏನಿದೆ ಅದನ್ನ ಕೊಟ್ಟಿದ್ದಾರೆ. ಸೊ ತನಿಖೆಗೆ ಸೂಕ್ತ ಪ್ರಕರಣ ಹೌದೋ ಇಲ್ವೋ ಅಂತ ತೀರ್ಮಾನ ಮಾಡಬೇಕಾಗಿರುವಂತದ್ದು ಸ್ಪೆಷಲ್ ಜಡ್ಜ್. ಅವರ ತೀರ್ಪು ಇನ್ನೂ ಬಂದೇ ಇಲ್ಲ. ಸೊ ದಿಸ್ ಇಸ್ ಅ ಬಿಟ್ ಸ್ಟ್ರೇಂಜ್ ಅಂತ ಹೇಳ್ಬೇಕಾಗತ್ತೆ. ತೀರ್ಪು ಬರೋದ್ರ ಮುನ್ನ ಒಂದು ವೇಳೆ ಅವರು ಅಂದ್ರೆ ಒಂದ್ ವೇಳೆ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂತ ಹೈಕೋರ್ಟ್ ಆಕ್ಚುಲಿ ಊಹೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ ಒಂದ್ ವೇಳೆ ರಿಲೀಫ್ ಕೊಡ್ಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ. ಬಟ್ ಪ್ರಿಮೆಚ್ಯೂರ್ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರಿಗೆ ಇಟ್ ಈಸ್ ನಾಟ್ ಅ ಸೆಟ್ ಬ್ಯಾಕ್. ಇದು ಈ ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್. ಮತ್ತೆ ಹೋಗ್ಬೇಕಾಗತ್ತೆ. ಅವ್ರ ವಿರುದ್ಧ ಆದೇಶ, ಲೋಕಾಯುಕ್ತ ತನಿಖೆಗೆ ಆದೇಶ ಬಂದ ನಂತರ ಮತ್ತೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಓಕೆ ಸರ್, ಈಗ ಹಿಂದೆ ಯಡಿಯೂರಪ್ಪನವರ ಕೇಸ್ನಲ್ಲಿ ಬಂದಾಗ ಲೋಕಾಯುಕ್ತದ ರಿಪೋರ್ಟ್ ಇತ್ತು. ಆದರೆ ಈಗ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಈಗ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಅಷ್ಟೇನೆ, ರಿಪೋರ್ಟ್ ಅನ್ನೋದು ಯಾವುದೂ ಕೂಡ ಬಂದಿಲ್ಲ.
ಹಾಗಾಗಿ ಎರಡೂ ಕೇಸ್ಗಳನ್ನು ನಾವು ಕಂಪೇರ್ ಮಾಡಿದಾಗ ಅವತ್ತಿನದ್ದು ಇವತ್ತಿನದ್ದು ಸಿದ್ದರಾಮಯ್ಯ ಅವರಿಗೆ ಇದು ಎಷ್ಟು ಮಟ್ಟಿಗೆ ಸವಾಲಾಗುತ್ತೆ, ಫ್ಯೂಚರ್ ಎಷ್ಟು ಕಂಟಕ ಆಗ್ಬೋದು ಅಂತ ಕಂಪೇರ್ ಟು BSY? ರಿಪೋರ್ಟ್ ಅದೇನಾಗಿತ್ತು ಅಂದ್ರೆ ಆ ಪ್ರಕರಣದಲ್ಲಿ ಒಂದು ಸಂಸ್ಥೆಯೊಂದು ತನ್ನದೇ ಆದ ತನಿಖೆಯನ್ನ ನಡೆಸಿತ್ತು. ಹೌದು. ತನಿಖೆಯನ್ನ ನಡೆಸಿದ ನಂತರ ತನಿಖೆಯ ವರದಿ ಏನಿದೆ ಅದರ ಆಧಾರದ ಮೇಲೆ ಕೆಲವರು ಸ್ಯಾಂಕ್ಷನ್ ಅನ್ನ ಕೇಳಿದ್ರು, ಸ್ಯಾಂಕ್ಷನ್ ಬಂದಿತ್ತು ನಿಜ. ಬಟ್ ಯಾವ ಪೂರ್ವ ತನಿಖೆ ಅವಶ್ಯಕತೆ ಏನಿದೆ, ದೂರುದಾರರು ಏನ್ ಮಾಡ್ತಿದ್ದಾರೆ, ಕೆಲವೊಂದು ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ. ಆ ದಾಖಲೆಗಳ ಆಧಾರದ ಮೇಲೆ ನೋಡಿ ಸ್ವಾಮಿ ತನಿಖೆಗೆ ಸೂಕ್ತ ಪ್ರಕರಣ ಅಂತ ಹೇಳ್ತಿದ್ದಾರೆ. ಸೊ ಈಗ ತನಿಖೆ ಕೊಡ್ಬೇಕಾ ಬೇಡವಾ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. ಒಂದು ನಾವು ಅಂಶವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಅದೇನಂದ್ರೆ ಫ್ಯಾಕ್ಟ್, ಒಂದು ಪ್ರಕರಣದ ಫ್ಯಾಕ್ಟ್ ಅನ್ನು ಇಟ್ಕೊಂಡು ನೀವು ಇನ್ನೊಂದು ಪ್ರಕರಣಕ್ಕೆ ಫ್ಯಾಕ್ಟ್ ಗಳ ತಾಳೆ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ತತ್ವ ಏನು ಅನ್ನೋದು ಮುಖ್ಯ. ತತ್ವ ಏನಂದ್ರೆ ದೂರುದಾರರು ಯಾರು ಹೋಗ್ತಾರೆ, ಬರ್ಡನ್ ಅವ್ರ ಮೇಲೆ ಇರುತ್ತೆ. ಅವರ ಬಳಿ ಸೂಕ್ತ ದಾಖಲೆಗಳು ಇದೆಯಾ ಇಲ್ವಾ ಅಂತ ಅಷ್ಟೇ ಕೋರ್ಟ್ ನೋಡುತ್ತೆ ವಿನಃ ಈ ಪ್ರಕರಣವನ್ನ ಹಿಂದೆ ಯಾರಾದ್ರೂ ಸಂಸ್ಥೆಯವರು ತನಿಖೆ ಮಾಡಿದ್ರೆ ಇಲ್ವಾ ಅನ್ನೋದೆಲ್ಲ ಆಕ್ಚುಲಿ ಪ್ರಸ್ತುತ ಅಲ್ವೇ ಅಲ್ಲ. ಒಂದು. ಎರಡನೇದೇನಂದ್ರೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಸ್ಟೇ ಸಿಗ್ಲಿಲ್ಲ ಮೊದಲ ಹಂತದಲ್ಲಿ. 5 ವರ್ಷಗಳಾದ ನಂತರ 2011 ಜನವರಿ ಒಂದು ಸ್ಯಾಂಕ್ಷನ್ ಆರ್ಡರ್ ನ 2015 ನವೆಂಬರ್ ನಲ್ಲಿ ಕೋರ್ಟ್ ಕ್ವಾಶ್ ಮಾಡಿತ್ತು. ಸೊ ಯಾವುದು ತುರ್ತು ಗತಿಯಲ್ಲಿ ನಡೀಲಿಲ್ಲ ಅಲ್ಲಿ. ಅಂಡ್ ಫಸ್ಟ್ ಫ್ಯೂ ಮಂತ್ಸ್ ಯಾವ ಸ್ಟೇ ಕೂಡ ಸಿಗ್ಲಿಲ್ಲ. ಅಂಡ್ ಆ ಪ್ರಕರಣದಲ್ಲಿ ಇದ್ದಂತ ಫ್ಯಾಕ್ಟ್ಸ್ ಐ ಡೋಂಟ್ ಥಿಂಕ್ ಈ ಪ್ರಕರಣಕ್ಕೆ ಅನ್ವಯ ಆಗತ್ತೆ ಅಂತ. ಆ ಪ್ರಕರಣದಲ್ಲಿ ಆಗಿದ್ದೇನೆಂದ್ರೆ ರಾಜ್ಯಪಾಲರು ಕ್ಯಾಬಿನೆಟ್ ನಿಂದ ಬಂದಂತ ನಿರ್ಣಯವನ್ನ ಪ್ರಸ್ತಾಪನೆ ಮಾಡಿರಲಿಲ್ಲ ತಮ್ಮ ಆದೇಶದಲ್ಲಿ. ಸೊ ಅಗತ್ಯವಾಗಿ ಪರಿಗಣಿಸಬೇಕಾಗಿರುವಂತಹ ಅಂಶವನ್ನ ಪರಿಗಣಿಸದೇ ಇರೋ ಕಾರಣಕ್ಕೆ ಹೈಕೋರ್ಟ್ ಏನ್ ಮಾಡಿತ್ತು, ರದ್ದು ಮಾಡಿದ ಉದ್ದೇಶ ಕೇಸ್ ಇಲ್ಲ, ನೀವು ಪ್ರೊಸೀಡ್ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತಷ್ಟೇ. ಓಕೆ. ಸೊ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಟ್ ಆ ಟೈಮ್ ನಲ್ಲಿ ಆಗ್ಲೇ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿದ್ರಿಂದ ಮತ್ತೆ ಪುನರ್ ಪರಿಶೀಲನೆ ಪ್ರಶ್ನೆ ಅವಶ್ಯಕತೆ ಬರಲಿಲ್ಲ. ಸೊ ರದ್ದು ಮಾಡುವಂತದ್ದು ನೀವು ಮತ್ತೆ ಪರಿಶೀಲನೆ ಮಾಡಿ ಅಂತ ಒಂದು. ಎರಡನೇದು, ಆ ಪ್ರಕರಣದಲ್ಲಿ ಆದಂತ ಫ್ಯಾಕ್ಟ್ಸ್ಗೂ ಈ ಪ್ರಕರಣದ ಫ್ಯಾಕ್ಟ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಅದ್ರ ತತ್ವ ಯಾವುದಕ್ಕೂ ಕೂಡ ಈ ಪ್ರಕರಣಕ್ಕೆ ಅನ್ವಯ ಆಗೋದಿಲ್ಲ. ಸಿದ್ದರಾಮಯ್ಯನವರು ಈಗ ಕ್ವಶನ್ ಮಾಡ್ತಿರುವಂತದ್ದು ರಾಜ್ಯಪಾಲರ ಆದೇಶವನ್ನು ಅಥವಾ ಈ 17A ನಲ್ಲಿ ಏನೆಲ್ಲ ಪ್ರೊವಿಷನ್ ಇದೆ, ಏನು ಅವಕಾಶಗಳಿದೆ, ಅದು ಎರಡರಲ್ಲಿ ಯಾವುದನ್ನು ಪ್ರಶ್ನೆ ಮಾಡ್ತಾರಂತೆ ಎಕ್ಸಾಕ್ಟ್ಲಿ? ವೆಲ್, ಅವರು ಸ್ಯಾಂಕ್ಷನ್ ಅಂದ್ರೆ ಪೂರ್ವಾನುಮತಿ. ಈಗ ನೋಡಿ 2018 ಮುಂಚೆ ತನಿಖೆಗೆ ಯಾರ ಪೂರ್ವಾನುಮತಿಯ ಅವಶ್ಯಕತೆ ಕೂಡ ಇರಲಿಲ್ಲ. 2018 ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಗೆ ಒಂದು ಸಣ್ಣ ಬದಲಾವಣೆಯನ್ನ ಮಾಡಿ ಏನ್ ಹೇಳಿದ್ದಾರೆ ಅಂದ್ರೆ 2 ಹಂತಗಳಲ್ಲಿ ಪೂರ್ವಾನುಮತಿ ಬೇಕು ಅಂತ. ಮೊದಲನೇ ಹಂತ ಏನಂದ್ರೆ ತನಿಖೆಗೂ ಮುನ್ನ ಪೂರ್ವಾನುಮತಿ ಬೇಕು. ತನಿಖೆ ಆದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ ಅಂತ ಭಾವಿಸೋಣ. ಸಲ್ಲಿಕೆ ಆದ ಚಾರ್ಜ್ ಶೀಟ್ ಅನ್ನ ಪರಿಗಣಿಸಿ ವಿಚಾರಣೆ ಮುಂದುವರಿಸಲಿಕ್ಕೂ ಕೂಡ 2ನೇ ಹಂತದ ಪೂರ್ವಾನುಮತಿ ಬೇಕು, ಸ್ಯಾಂಕ್ಷನ್ ಬೇಕು ಅಂತ. ಇಲ್ಲಿ ದೂರುದಾರರು 2 ಹಂತದ ಪೂರ್ವಾನುಮತಿಯನ್ನ ಕೇಳಿದ್ರು. ಆದ್ರೆ ಗವರ್ನರ್ ಅವರು ಏನ್ ಮಾಡಿದ್ದಾರೆ, ಮೊದಲನೇ ಹಂತದ ಪೂರ್ವಾನುಮತಿಯನ್ನ ಮಾತ್ರ ಕೊಟ್ಟಿದ್ದಾರೆ. ಸೊ 17A ನಲ್ಲಿ ಐ ಥಿಂಕ್ ರಿಟ್ ಪಿಟಿಷನ್ ಆಗ್ಲೇ ಸಾರ್ವಜನಿಕ ವಲಯದಲ್ಲಿ ಬಂದಿದ್ದನ್ನ ನಾನು ನೋಡಿದ್ದೆ. ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ರಿಟ್ 17A ನಲ್ಲಿ ಗವರ್ನರ್ ಅವರು ಖಾಸಗಿ ವ್ಯಕ್ತಿಯನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಇಟ್ಸ್ ಅ ಫ್ರಿವಲಸ್ ಆರ್ಗ್ಯುಮೆಂಟ್ ಅಂತ ಹೇಳ್ಬೇಕು. ಅದು ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಸಿದ್ದರಾಮಯ್ಯನವರಿಗೆ ಅಂಡ್ ಟು ಹಿಸ್ ಲಾಯರ್ಸ್, ದಟ್ಸ್ ಎ ವೆರಿ ಫ್ರಿವಲಸ್ ಆರ್ಗ್ಯುಮೆಂಟ್. ಯಾವ ಕೋರ್ಟು ಒಪ್ಕೊಳ್ಳೋದಿಲ್ಲ ಅದನ್ನ. ಅಂಡ್ ಅದರ್ ಥಿಂಗ್ಸ್ ಆರ್ ಕ್ಯಾಬಿನೆಟ್ ಕೊಟ್ಟಂತ ರೆಕಮೆಂಡೇಶನ್ ಇಸ್ ಬೈಂಡಿಂಗ್ ಅಂತ ಹೇಳ್ಬಿಟ್ಟು ಯಾವ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪೇ ಹೇಳುತ್ತೆ ಕ್ಯಾಬಿನೆಟ್ ರೆಕಮೆಂಡೇಶನ್ ಇಸ್ ನಾಟ್ ಬೈಂಡಿಂಗ್ ಅಂತ. 5 ಸದಸ್ಯರ 2002 ಸುಪ್ರೀಂ ಕೋರ್ಟ್ ನ ತೀರ್ಪು ಮಾನ್ಯ ಸಂತೋಷ್ ಹೆಗಡೆ ಅವರಿದ್ದಂತ ಒಂದು ಪೀಠ, ಆದ್ರೆ ತೀರ್ಪು ಬರೆದಂತದ್ದು ವಾರ್ಯವ ನ್ಯಾಯಾಧೀಶರು. ಅದ್ರಲ್ಲಿ ಹೇಳಿರುವಂತದ್ದು ಏನಂದ್ರೆ ಗವರ್ನರ್ ಅವರು ಯಾವಾಗ್ಲೂ ಕ್ಯಾಬಿನೆಟ್ ನ ಒಪಿನಿಯನ್ ನ ಪಡ್ಕೊಳ್ಬೇಕು. ಬಟ್ ಆದ್ರೆ ಯಾವಾಗ ಚೀಫ್ ಮಿನಿಸ್ಟರ್ ಅವರ ವಿರುದ್ಧವೇ ಪ್ರಕರಣ ಗವರ್ನರ್ ಮುಂದೆ ಬರುತ್ತೆ, ಆಗ ಕ್ಯಾಬಿನೆಟ್ ಒಂದ್ ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ ಸ್ಯಾಂಕ್ಷನ್ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಅದನ್ನ ಬದಿಗೊತ್ತಿ ತಮಗೆ ಸ್ಯಾಂಕ್ಷನ್ ಕೊಡುವಂತ ಪ್ರಕರಣ ಇದು ಅಂತ ಅನ್ಸಿದ್ರೆ ಮುಂದುವರಿಬಹುದು ಅಂತ ಹೇಳಿರೋ ಪ್ರಕರಣವನ್ನ ಇವರೇ ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ. ಸೊ ಯು ಸಿ ಅಲ್ಟಿಮೇಟ್ಲಿ ಇಷ್ಟೊಂದು ಆಂಗ್ಸೈಟಿ ಓವರ್ ಸ್ಯಾಂಕ್ಷನ್ ಇಸ್ ನಾಟ್ ಹೆಲ್ತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಟ್ ದಿ ಎಂಡ್ ಆಫ್ ದ ಡೇ ತನಿಖೆ ನಡೆಯುತ್ತೆ ಅಂಡ್ ತನಿಖೆನಲ್ಲಿ ಇವ್ರ ಪಾತ್ರ ಏನಿಲ್ಲ ಅಂದ್ರೆ ಇವ್ರ ಪಾತ್ರ ಏನಿಲ್ಲ ಅಂತ ಹೇಳುತ್ತೆ. ತನಿಖೆಗೆ ಯಾರಾದ್ರೂ ಯಾತಕ್ಕೆ ಇಷ್ಟೊಂದು ಎದುರ್ಕೊಳ್ಬೇಕು ಅಂತ ಅರ್ಥವಾಗ್ತಿಲ್ಲ. ತನಿಖೆ ಆದೇಶ ಆಗದಿರೋ ಸಾಧ್ಯತೆನೂ ಇದೆ. ಸ್ಪೆಷಲ್ ಕೋರ್ಟ್ ಹೇಳ್ಬೋದು, ನೋಡಿ ಯಾರು ಮನೆಯವರ ವಿರುದ್ಧ ಇರುವಂತ ಪ್ರಕರಣ ಆಗಿರೋದ್ರಿಂದ ಇವರು ಡಿನೋಟಿಫಿಕೇಶನ್ ಆದೇಶವನ್ನ ಇವ್ರು ಮಾಡಿಲ್ಲ. ಇವ್ರು ಡಿನೋಟಿಫಿಕೇಶನ್ ಆದೇಶವನ್ನ ಮಾಡಿಲ್ಲದೆ ಇದ್ದಾಗ ಯಾರು ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದಾರೆ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಬಹುದು ಅಷ್ಟೇ ವಿನಃ ಇವರು ಯಾವುದೇ ಒಂದು ಆಥರ್ ಮಾಡ್ಲಿಲ್ಲ ಅಂದ್ರೆ ಇವ್ರ ವಿರುದ್ಧ ಪ್ರಕರಣ ಇಟ್ಸ್ ಎಂಟೈರ್ಲಿ ಪಾಸಿಬಲ್. ಟ್ರಯಲ್ ಕೋರ್ಟ್ ಹೇಳ್ಬೋದು ಸಿದ್ದರಾಮಯ್ಯನವರ ವಿರುದ್ಧ ಆಕ್ಚುಲಿ ತನಿಖೆಗೆ ಸೂಕ್ತ ಪ್ರಕರಣ ಅಲ್ಲ ಇದು, ಬೇರೆಯವ್ರ ವಿರುದ್ಧ ತನಿಖೆಗೆ ಆದೇಶಿಸ್ತೀನಿ ಅಂತ ಹೇಳ್ಬೋದು. ಅಂದ್ರೆ ಸರ್ ಇಲ್ಲಿ ಈಗ ಸಿದ್ದರಾಮಯ್ಯನವರು ತಮ್ಮ ಮೇಲೆ ಇಲ್ಲದಂತ ಅಪವಾದವನ್ನ ತಾವೇ ಹೋಗಿ ಎಲ್ಲೋ ಒಂದ್ ಕಡೆಗೆ ತಲೆ ಕೊಡ್ತಾ ಇದಾರೆ ಅಂತ ಅನ್ಸುತ್ತಾ?
ಎಸ್ ಎಸ್ ಸರ್, ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ಒಂದಷ್ಟು ಅಪ್ಡೇಟ್ ಈಗ ಏನು ವಿಚಾರಣೆ ಆಗ್ತಿದೆ ಅದರ ಬಗ್ಗೆ ಹೇಳ್ತಾ ಹೋಗೋಣ. ಸೊ ಈಗ ರಿಟ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸಿದ್ದರಾಮಯ್ಯ ಪರ, ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಈಗ ವಾದ ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಲಾಗಿತ್ತು. ಶೋಕಾಸ್ ನೋಟಿಸಿನ ಆರಂಭದಲ್ಲಿ ಕೊಟ್ಟಿರಲ್ಲ, ಅದಕ್ಕೆ ಉತ್ತರ ನೀಡಲಾಗಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ದೂರುಗಳು. ಸಿಎಂ ಸಿದ್ದರಾಮಯ್ಯ ಪರವಾಗಿ ಈಗ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಏನು ಆರಂಭದಲ್ಲಿ ಶೋಕಾಸ್ ನೋಟಿಸ್ ಬಂತು, ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟರು, ಅದಕ್ಕೆ ನಮ್ಮ ಕಡೆಯಿಂದ ಉತ್ತರ ಹೋಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ದೂರುಗಳೇನಿದೆ, ಪ್ರಾಸಿಕ್ಯೂಷನ್ಗೆ ಶೋಕಾಸ್ ನೋಟಿಸ್ ಹಿಂಪಡೆಯುವಂತೆ ಕ್ಯಾಬಿನೆಟ್ ಸಲಹೆಯನ್ನು ಕೂಡ ಕೊಟ್ಟಿತ್ತು ಅಂತ. ಶೋಕಾಸ್ ನೋಟಿಸ್ ಏನಿದೆ, ಸೊ ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸದೆ ರಾಜ್ಯಪಾಲರು ಈ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಅಂತ. 100 ಪುಟಗಳ ಕ್ಯಾಬಿನೆಟ್ ಸಲಹೆಗೆ 2 ಪುಟಗಳ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಈಗ ವಾದ ಮಂಡನೆ ಆಗ್ತಾ ಇದೆ. ಕೆ ಬಿ ಧನಂಜಯ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಸರ್, ಈಗ ನಾವು ನೋಡ್ತಾ ಇದ್ದೀವಿ ವಿಚಾರಣೆ ಚಾಲ್ತಿಯಲ್ಲಿದೆ. ನಾವು ಅದು ಶೋಕಾಸ್ ನೋಟಿಸ್ ಕೊಟ್ಟಾಗ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ಜೊತೆಗೆ ಕ್ಯಾಬಿನೆಟ್ನ ಸಲಹೆ ಕೂಡ ಪಡೆಯಲಾಗಿತ್ತು, ಅದನ್ನು ವಾಪಸ್ ಪಡಿಬೇಕು ಅನ್ನೋದು. ಸೊ ಈ ವಿಚಾರಗಳೆಷ್ಟು ಸ್ಟ್ಯಾಂಡ್ ಆಗುತ್ತೆ, ಈ ಪಾಯಿಂಟ್ಗಳೆಷ್ಟು ಅಲ್ಲಿ ಇದಾಗುತ್ತೆ ಅಂತ ವರ್ಕ್ ಆಗುತ್ತೆ ಅನ್ನೋದು. ವೆಲ್, ಫಸ್ಟ್ ಆಫ್ ಆಲ್ ಕ್ಯಾಬಿನೆಟ್ ನಿರೀಕ್ಷಿತವಾಗಿ ಯಾವಾಗಲೂ ಮುಖ್ಯಮಂತ್ರಿಗಳ ಬೆನ್ನ ಹಿಂದೆ ನಿಂತ್ಕೊಳ್ಳುತ್ತೆ. ಅದನ್ನ ನಮ್ಮ ಸಂವಿಧಾನವನ್ನ ಓದಿ ಅರ್ಥ ಮಾಡ್ಕೊಂಡವ್ರು ಯಾರಾದ್ರೂ ಸಹಜವಾಗಿ ನಿರೀಕ್ಷೆ ಮಾಡ್ತಾರೆ. ಆದ್ರಿಂದ ಅದಕ್ಕೋಸ್ಕರನೇ ಒಂದು ತೀರ್ಪು ಕೂಡ ಬಂದಿದೆ ಸುಪ್ರೀಂ ಕೋರ್ಟ್ ನಿಂದ. ಕ್ಯಾಬಿನೆಟ್ ನ ಒಂದು ನಿರ್ಣಯ ಏನಿರುತ್ತೆ, ದಟ್ ಇಸ್ ನಾಟ್ ಬೈಂಡಿಂಗ್. ಅದಕ್ಕೆ ಬದ್ಧರಾಗಿರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಬದ್ಧರಾಗಿರ್ಬೇಕು ಅಂತ ತತ್ವವನ್ನ ನಾವೇನಾದ್ರೂ ಮುಂದೆ ಇಟ್ರೆ ದೇಶ ಅರಾಜಕತೆ ಇಳಿಯುತ್ತೆ ಅಂತ ಆ ತೀರ್ಪಿನಲ್ಲೇ ಹೇಳಿರುವಂತದ್ದು. ಒಂದು ಎರಡನೇದು ಏನಾಗುತ್ತೆ ಅಂದ್ರೆ, ಈಗ ಕಮಿಂಗ್ ಬ್ಯಾಕ್ ಟು ದ ಪ್ರೀವಿಯಸ್ ಪಾಯಿಂಟ್, ಸಿದ್ದರಾಮಯ್ಯನವರೇ ಖುದ್ದಾಗಿ ಯಾವುದೇ ಆದೇಶ ಮಾಡಿರುವಂತ ಪ್ರಕರಣ ಅಲ್ಲ ಇದು. ಹೀಗಿದ್ದಾಗ ಅವ್ರ ವಿರುದ್ಧ ತನಿಖೆಗೆ ಸೂಕ್ತ ಅಲ್ಲ ಅಂತ ಕೆಳ ಹಂತದ ನ್ಯಾಯಾಲಯ ಹೇಳೋ ಸಾಧ್ಯತೆ ನಿಶ್ಚಳವಾಗಿದೆ. ಬೇರೆ ಯಾರು ಡಿನೋಟಿಫಿಕೇಶನ್ ಮಾಡಿದ್ದಾರೆ, ಎಲ್ಲಿ ಮಾಡಬಾರ್ದಿತ್ತು, ಮತ್ತೆ ಸಿದ್ದರಾಮಯ್ಯನವರ ಮನೆಯವರು ಯಾರಿದ್ದಾರೆ ಅವ್ರ ವಿರುದ್ಧ ತನಿಖೆಗೆ ಆದೇಶಿಸಬಹುದು. ಆದೇಶ ಇವ್ರು ಮಾಡಿಲ್ದೇ ಇರೋದ್ರಿಂದ ಇಟ್ಸ್ ಎಂಟೈರ್ಲಿ ಪಾಸಿಬಲ್. ಸೊ ಹೈಕೋರ್ಟ್ ಆಕ್ಚುಲಿ ಅಂದ್ರೆ ಜನರಲ್ ಪ್ರಾಕ್ಟೀಸ್ ನಲ್ಲಿ ಹೈಕೋರ್ಟ್ ಹೇಳ್ಬೋದು, ಇನ್ನು ಟ್ರಯಲ್ ಕೋರ್ಟ್ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ. ಹಾಗೆ ಈಗ ಸ್ಯಾಂಕ್ಷನ್ ಆರ್ಡರ್ ನ ಒಂದು ಆಕ್ಚುಲಿ ಮೆರಿಟ್ ಡಿಮೆರಿಟ್ ಬಗ್ಗೆ ಪ್ರಶ್ನೆ ಮಾಡುವಂತ ಇನ್ನು ಯು ಡೋಂಟ್ ಯೆಟ್ ಹ್ಯಾವ್ ದಟ್ ಕಾಸ್ ಆಫ್ ಆಕ್ಷನ್ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ನಿಮ್ ವಿರುದ್ಧ ಯಾರಾದ್ರೂ ಯಾವುದೋ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ ಅಂತ ಭಾವಿಸೋಣ. ಆ ಕಂಪ್ಲೇಂಟ್ ಮೇಲೆ ಪೊಲೀಸ್ ಅವರು FIR ದಾಖಲು ಮಾಡೋದೇ ಇಲ್ಲ. ಹೀಗಿದ್ದಾಗ ನೀವು ಕಂಪ್ಲೇಂಟ್ ವಿರುದ್ಧ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನ್ಯಾಯಾಲಯಕ್ಕೆ ಹೋದ್ರೆ ಕೋರ್ಟ್ ಏನ್ ಹೇಳುತ್ತೆ, FIR ದಾಖಲಾಗಿದ್ಯಾ ನಿಮ್ ವಿರುದ್ಧ, ನಿಮ್ಮ ವಿರುದ್ಧ ಕಾರ್ಯಾಚರಣೆ ಶುರುವಾದ್ರೆ ಮಾತ್ರ ನ್ಯಾಯಾಲಯಕ್ಕೆ ಬನ್ನಿ ಅಂತ ಹೇಳುತ್ತೆ ಸಾಧಾರಣವಾಗಿ. ಅದೇ ರೀತಿ ಸ್ಯಾಂಕ್ಷನ್ ಆದೇಶದ ಅನ್ವಯ ಯಾವುದೇ ಕಾರ್ಯಾಚರಣೆ ಮುಖ್ಯಮಂತ್ರಿಯವರ ವಿರುದ್ಧ ಇನ್ನೂ ಶುರುವಾಗಿಲ್ಲ. ಸೊ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂದ್ರೆ ಸಾಂವಿಧಾನಿಕ ಪ್ರಶ್ನೆಗಳನ್ನ ಒಳಗೊಂಡಾಗ ಕೋರ್ಟು ಅನಗತ್ಯವಾಗಿ ಚರ್ಚೆಯನ್ನ ಮಾಡೋದಿಲ್ಲ. ದಟ್ಸ್ ದ ಫಸ್ಟ್ ರೂಲ್ ಆಫ್ ಕಾನ್ಸ್ಟಿಟ್ಯೂಷನಲ್ ಲಾ. ಸಾಂವಿಧಾನಿಕ ಪ್ರಶ್ನೆಯನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದಾಗ ಕೋರ್ಟ್ ಹೇಳುವಂತದ್ದು, ಈಸ್ ದಿಸ್ ಅ ಕಾಂಕ್ರೀಟ್ ಕೇಸ್. ಬಟ್ ಇಲ್ಲಿ ಸರ್, ಈಗ ರಾಜ್ಯಪಾಲರು ಇದೆಲ್ಲವನ್ನು ಕೂಡ ಕರೆಕ್ಟ್ ಆಗಿ ವಿಚಾರಿಸದೆ ನೇರವಾಗಿ ತರಾತುರಿಯಲ್ಲಿ ಒಂದು ಆದೇಶವನ್ನು ಕೊಟ್ಬಿಟ್ರೆ ಅನ್ನೋ ಪ್ರಶ್ನೆ ಕೂಡ ಹೇಳುತ್ತಿಲ್ಲ. ದಟ್ಸ್ ಅ ಗುಡ್ ಕ್ವೆಶನ್. ಬಟ್ ಅವರಲ್ಲಿ 3 ಜನರಲ್ಲಿ ಪ್ರದೀಪ್ ಅನ್ನುವಂತ ವ್ಯಕ್ತಿ ಕಳೆದ ವರ್ಷದ ಡಿಸೆಂಬರ್ ನಲ್ಲಿ ತಮ್ಮ ಅರ್ಜಿಯನ್ನ ಕೊಟ್ಟಿರುವಂತದ್ದು. ಅಂಡ್ ಸ್ಯಾಂಕ್ಷನ್ ಬಂದಿದ್ದು ಮೊನ್ನೆ ಶನಿವಾರ. ಸೊ ಆಲ್ಮೋಸ್ಟ್ 9 months ಆಗಿದೆ. ಸೇಮ್ ಇದೇ ಎಂಟೈರ್ ಮೆಟೀರಿಯಲ್ ಅನ್ನ ಆ ವ್ಯಕ್ತಿ ಕೊಟ್ಟಿದ್ದಾರೆ ಇವರಿಗೆ. ಸೊ ಇನ್ ದಟ್ ವ್ಯೂ ಆಫ್ ದ ಮ್ಯಾಟರ್ ಇವರು ತರಾತುರಿನಲ್ಲಿ ಮಾಡೋದ್ರ ಅನ್ನೋದ್ರಲ್ಲಿ. ಅಂಡ್ ಒಂದು ಎರಡನೇದು ಮಾನದಂಡ ಏನು ತರಾತುರಿ ಅಂದ್ರೆ, ಬೇರೆ ಯಾವುದೋ ಪ್ರಕರಣದಲ್ಲಿ 1 ವರ್ಷ ಸುಮ್ನಿದ್ರು ಅನ್ನೋ ಕಾರಣಕ್ಕೆ ಈ ಪ್ರಕರಣದಲ್ಲಿ 1 ವರ್ಷ ಕಾಯ್ಬೇಕಾ? ಇಟ್ ಇಸ್ ನಾಟ್ ಸೋ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾನೂನು ಯಾವುದೇ ಮಾನದಂಡ ಹೇಳಿಲ್ದೇ ಇರೋದ್ರಿಂದ ಯಾವ ಕಾಲಮಿತಿಯಲ್ಲಿ ಕೆಲಸ ಆಗ್ಬೇಕು ಅಂತ ಇದ್ರಲ್ಲಿ ಏನಾಗ್ಬೋದು ಅಂದ್ರೆ, ಫಾರ್ ಇನ್ಸ್ಟೆನ್ಸ್ ಬೇರೆ ಪ್ರಕರಣದಲ್ಲಿ ರಾಜ್ಯಪಾಲರು ಯಾವುದೇ ಕ್ರಮ ತಗೊಳ್ತಿಲ್ಲ ಅಂತ ಹೇಳಿ ಸಂಬಂಧಪಟ್ಟ ದೂರುದಾರರು ನ್ಯಾಯಾಲಯಕ್ಕೆ ಹೋಗಿ ಗವರ್ನರ್ ಅವರನ್ನ ಎಂಬರಾಸ್ ಮಾಡಬಹುದು. ದೇ ಶುಡ್ ಡೂ ಇಟ್. ಬೇರೆ ರಾಜಕಾರಣಿಗಳ ವಿರುದ್ಧ ಕೊಟ್ಟಿರುವಂತಹ ದೂರು ಮೇಲೆ ಗವರ್ನರ್ ಅವರು ಯಾವುದೇ ಕ್ರಮ ಜರುಗಿಸಿಲ್ಲ ಅಂತ ಗವರ್ನರ್ ಕ್ಯಾನ್ ಬಿ ಎಂಬರಾಸ್ಡ್ ಇನ್ ದ ಕೋರ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಟಿವಿ ನೈನ್ ಜೊತೆ ಮಾತನಾಡೋದಕ್ಕೆ. ಇದು ಹಿರಿಯ ವಕೀಲರು ಕೆ ವಿ ಧನಂಜಯ ಅವರು ನಮ್ಮ ಜೊತೆ ಒಂದಷ್ಟು ಉಪಯುಕ್ತ ವಿಚಾರಗಳನ್ನು ತಿಳಿಸಿದರು.